ಪೂಜೆ ಮಾಡಿಸಿದ್ದು ತುಂಬಾ ಒಳ್ಳೇದಾಯ್ತು. ಯಾಕಂದ್ರೆ ಅದ್ರಿಂದನೇ ನೀನ್ ಇವತ್ ಬದುಕಿದೀಯ. ನಿಜ ಹೇಳ್ಬೇಕು ಅಂದ್ರೆ ಆ ಪಿಶಾಚಿ ನಿನ್ ಬೈಕ್ ನ ಹತ್ತೇ ಇಲ್ಲ, ಅದು ಜಸ್ಟ್ ನಿನ್ನ ಫಾಲೋ ಮಾಡ್ಕೊಂಡ್ ಬಂದಿದೆ ಅಷ್ಟೇ. ಕೊನೆಗ್ ನಿನ್ನ ಬೈಕ್ ಇಂದ ಕೆಳಗಿಳಿಸೋದಕ್ಕೆ ಟ್ರೈ ಮಾಡ್ತು. ಅಪ್ಪಿ ತಪ್ಪಿ ನೀನ್ ಏನಾದ್ರೂ ಬೈಕ್ ಬಿಟ್ಟು ಕೆಳಗಡೆ ಇಳಿದ್ಬಿಟ್ಟಿದ್ರೆ ನಿನ್ ಕತೆ ಬೇರೆನೆ ಆಗ್ತಿತ್ತು ಅಂತ ಹೇಳ್ತಾರೆ. ಇದೇ ತರ ಸಿಮಿಲರ್ ಇನ್ಸಿಡೆಂಟ್ ಒಂದು ನಮ್ಮ ಇನ್ನೊಬ್ಬ ಸಬ್ಸ್ಕ್ರೈಬರ್ ಪವನ್ ಅನ್ನೋ ಜೊತೆನೂ ಆಗಿದೆ. 27 ವರ್ಷ ವಯಸ್ಸಿರುವಂತಹ ಪವನ್ ಮಲ್ನಾಡ್ ಸೈಡ್ ಅಲ್ಲಿ ಇರುವಂತಹ ಒಬ್ಬ ಫೋಟೋಗ್ರಾಫರ್. ಇವ್ರ ಫೋಟೋ ಸ್ಟುಡಿಯೋ ಸಿಟಿಲಿ ಇದ್ರು, ಇವ್ರ ಮನೆ ಮಾತ್ರ ಸಿಟಿಯಿಂದ 15 ಕಿಲೋಮೀಟರ್ ದೂರ ಒಂದು ಹಳ್ಳಿಲಿ ಇರುತ್ತೆ. ಸುಮಾರು 2 ವರ್ಷಗಳ ಹಿಂದೆ ಅಂದ್ರೆ 2022 ನವೆಂಬರ್ ತಿಂಗಳಲ್ಲಿ ಪವನ್ ಅವರು ಒಂದು ಮದುವೆ ಇವೆಂಟ್ ನ ಮುಗಿಸಿ ದೆನ್ ಕ್ಯಾಮ್ರಾ ಇಕ್ವಿಪ್ಮೆಂಟ್ಸ್ ನೆಲ್ಲ ಸ್ಟುಡಿಯೋದಲ್ಲಿ ಇಟ್ಟು ಲಾಕ್ ಮಾಡಿ ನಂತರ ಮನೆ ಕಡೆ ಹೊರಡ್ತಾರ. ಯೂಶುವಲಿ ಪವನ್ 8-9 ಗಂಟೆ ಅಷ್ಟರಲ್ಲಿ ಮನೆಗೆ ಸೇರಿರ್ತಾ ಇದ್ರು. ಆದ್ರೆ ಇವತ್ತು ಮಾತ್ರ ತುಂಬಾ ಲೇಟ್ ಆಗ್ಬಿಟ್ಟಿದೆ. ಮಧ್ಯರಾತ್ರಿಲಿ ಮಲೆನಾಡಿನ ಆ ರೋಡ್ಸ್ ಅಲ್ಲಿ ಪವನ್ ಒಬ್ರೆ ತಮ್ಮ XL 100 ಬೈಕ್ ಅಲ್ಲಿ ಆರಾಮಾಗಿ ಹೋಗ್ತಾ ಇರ್ತಾರೆ. ಸೊ ಹಾಗೆ ಒಂದ್ 5-6 ಕಿಲೋಮೀಟರ್ ಹೋಗಾದ್ಮೇಲೆ ಈಗ ಕಾಡ್ ದಾರಿ ಎಂಟರ್ ಆಗುತ್ತೆ. ಅಗೇನ್ ಆ ಒಂದು ರೋಡ್ ಅಲ್ಲಿ ಯಾರು ಓಡಾಡ್ತಾ ಇಲ್ಲ. ಪವನ್ ಅವ್ರ ವೆಹಿಕಲ್ ಬಿಟ್ರೆ ಇನ್ ಯಾವುದು ವೆಹಿಕಲ್ ಕಾಣಿಸ್ತಾ ಇಲ್ಲ. ಸೊ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಪವನ್ ಅವ್ರಿಗೆ ಸಡನ್ಲಿ ಮುಂದೆ ಕಂಡು ಬರುತ್ತೆ ಯಾರೋ ಒಬ್ಳು ಹೆಂಗಸು ಕೆಂಪಾಡಿದ್ದ ನಡ್ಕೊಂಡು ಹೋಗ್ತಿರ್ತಾಳೆ. ಅವಳು ಹಿಂದುಗಡೆಯಿಂದ ನೋಡ್ಲಿಕ್ಕೆ 28-30 ವರ್ಷದ ಯುವತಿ ತರ ಕಾಣಿಸ್ತಾ ಇರ್ತಾಳೆ. ಸೊ ಪವನ್ ಅವ್ರಿಗೆ ಆ ಹೆಂಗಸನ್ನ ನೋಡಿ ಏನೋ ಒಂಥರ ಕನ್ಸನ್ ಜನರೇಟ್ ಆಗುತ್ತಾ. ಪಾಪ ಇಷ್ಟೊತ್ನಲ್ಲಿ ಯಾರಪ್ಪ ಈ ಹೆಂಗಸು ಈ ಕಾಡಲ್ಲಿ ನಡ್ಕೊಂಡು ಹೋಗ್ತಿದ್ದಾಳೆ, ಮೇ ಬಿ ಇವರು ನಮ್ಮೂರವರೇ ಇರ್ಬೋದು, ಕೇಳೋಣ ತಡಿ ಅಂತ ಪವನ್ ಆ ಹೆಂಗಸು ಹತ್ರ ಹೋಗಿ ತಮ್ಮ ಬೈಕ್ ನ ನಿಲ್ಲಿಸ್ತಾರ. ಆಶ್ಚರ್ಯ ಏನು ಅಂದ್ರೆ